ಎಲ್ರಿಗೂ ನಮಸ್ಕಾರ. ಶಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದಿಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾವೆ. ಅಂದರೆ ಶಿವಮೊಗ್ಗ ಡೈರಿಲಿ ಕಾಲಾಗಿರುವಂತಹ ವಿವಿಧ ಹುದ್ದೆಗಳು, ಯಾವ ಪೋಸ್ಟ್ ಕಾಲ್ ಮಾಡಿದರೆ, ಏನು ಕ್ವಾಲಿಫಿಕೇಷನ್ ಇದೆ, ಹೇಗೆ ಅಪ್ಲಿಕೇಶನ್ ಆಗೋದು, ಎಕ್ಸಾಮ್ ಇದೆಯಾ ಅಥವಾ ಹೇಗೆ ನೇಮಕಾತಿ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ 14/11/2025 ಹೊರಡಿಸಿರುವಂಥದ್ದು. ನೇಮಕಾತಿ ಪ್ರಕಟಣೆ ತಿಳ್ಕೊಂಡಿದ್ದರೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಶಿವಮೊಗ್ಗ ಇದರಲ್ಲಿ ಕಾಲಿರುವಂತಹ ವಿವಿಧ ವೃಂದಗಳಲ್ಲಿನ ಒಟ್ಟು 194 ಹುದ್ದೆಗಳ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುಮೋದಿತ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಡೀಟೇಲ್ಸ್ನ ನೋಡ್ಕೊಳ್ಳೋಣ. ಆಲ್ರೆಡಿ ಇದು 2022 ಅನುಮೋದನೆ ಸಿಕ್ಕಂಥ ಹುದ್ದೆಗಳು ಆಲ್ರೆಡಿ ಒಂದು ಸರಿ ಪೋಸ್ಟ್ ಕೂಡ ನೋಟಿಫಿಕೇಶನ್ ಕೂಡ ಆಗಿತ್ತು. ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ಹೊಸದಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪೋಸ್ಟನ್ನು ಕೊಡ್ತಾ ಇದರಲ್ಲಿ ಸಹಾಯಕ ವ್ಯವಸ್ಥಾಪಕರು AHNAI ಅಂತೇಳಿ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 83,700 ರೂಪಾಯಿಂದ 1,55,200 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಒಟ್ಟು ಹುದ್ದೆಗಳು 17 ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಕೂಡ ಅಲ್ಲೇ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಅಂತೇಳಿ. ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ವೆಟರ್ನರಿ ಸೈನ್ಸಸ್ಸಲ್ಲಿ ನೀವು BVSC ಪಾಸ್ ಆಗಿದ್ದರೆ ನೀವು ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ಎರಡನೇ ಪೋಸ್ಟನ್ನು ಕೊಡ್ತಾರೆ ಸಹಾಯಕ ವ್ಯವಸ್ಥಾಪಕರು ಆಡಳಿತ ಅಂತೇಳಿ. ಇದಕ್ಕೆ ವೇತನ ಶ್ರೇಣಿ 83,700 ರೂಪಾಯಿಂದ 1,55,200 ರೂಪಾಯಿವರೆಗೂ ವೇತನ ಶ್ರೇಣಿ ಇರುತ್ತೆ. ಇದಕ್ಕೆ ಒಂದು ಹುದ್ದೆ ಇದೆ. ಇದರಲ್ಲಿ ಕ್ವಾಲಿಫಿಕೇಷನ್ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷಗಳ ಪೂರ್ಣಾವಧಿ MBA ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ 3 ವರ್ಷಗಳ ಸೇವಾನುಭವ ಮತ್ತು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಅಂತೇಳಿ. ಅಂದರೆ ನೀವು ಸಹಾಯಕ ವ್ಯವಸ್ಥಾಪಕರ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು MBA ಪಾಸ್ ಮಾಡಬೇಕಾಗಿದೆ. ಅಂದರೆ ಫುಲ್ ಟೈಮ್ MBA 2 ವರ್ಷಗಳ ಫುಲ್ ಟೈಮ್ MBA ಪಾಸ್ ಮಾಡಿರಬೇಕು. ಜೊತೆಗೆ 3 ವರ್ಷಗಳ ಸೇವೆ ಅನುಭವ ಅಂದರೆ ಸರ್ವಿಸನ್ನು ಕೇಳಿದರಲ್ಲಿ 3 ವರ್ಷಗಳ ಸರ್ವಿಸ್ ಆಗಿರಬೇಕಾಗುತ್ತೆ. ಅದ್ರ ಜೊತೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ ಅಂತೇಳಿ ಕೂಡ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೋಸ್ಟ್ ನೋಡ್ತಾ ಇದ್ದಾರೆ ಸಹಾಯಕ ವ್ಯವಸ್ಥಾಪಕ F1F ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ 3 ಹುದ್ದೆಗಳಿದ್ದಾವೆ. ಇಲ್ಲಿ ಈ ವೇತನ ಶ್ರೇಣಿ 83,700 ರೂಪಾಯಿಂದ 1,55,200 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇರುತ್ತೆ. ಇದರಲ್ಲಿ ಕ್ವಾಲಿಫಿಕೇಷನ್ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನದಲ್ಲಿ BSc ಪದವಿಯನ್ನು ಪಡೆದಿರಬೇಕಂತೇಳಿ ಕೊಟ್ಟಿದ್ದಾರೆ. BSc ಅಗ್ರಿಕಲ್ಚರ್ ಆಗಿದ್ದರೆ ಈ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿಗೆ ಎಲಿಜಿಬಲ್ ಇದ್ದೀರಾ. ಒಟ್ಟು 3 ಹುದ್ದೆಗಳಿದ್ದಾವೆ. MIS ಆರ್ ಸಿಸ್ಟಮ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ 69,250 ರೂಪಾಯಿಂದ 1,34,200 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಒಂದು ಹುದ್ದೆ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BE ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಇನ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಅಂತೇಳಿ. ಅಂದರೆ ನೀವು MIS ಆರ್ ಸಿಸ್ಟಮ್ ಆಫೀಸರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು BEಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಪಾಸ್ ಆಗಿದ್ದರೆ ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ಮುಂದಿನ ಹುದ್ದೆ ಮಾರುಕಟ್ಟೆ ಅಧಿಕಾರಿ ಅಂತೇಳಿ. ಇದು 2 ಹುದ್ದೆಗಳಿದ್ದಾವೆ. ಇದರ ವೇತನ ಶ್ರೇಣಿ 69,250 ರೂಪಾಯಿಂದ 1,34,200 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇಲ್ಲಿ ಮೀಸಲಾತಿ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವ ಕ್ಯಾಟಗರಿ ಇದೆ ಅಂತೇಳಿ ಅದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿದೆ. ಇದಕ್ಕೆ ಕ್ವಾಲಿಫಿಕೇಷನ್ BCom BSc ಆರ್ BBM ಪದವಿ ಜೊತೆಗೆ ಹೆಸರಾಂತ ಸಂಸ್ಥೆಗಳಲ್ಲಿ ಮಾರುಕಟ್ಟೆಯಲ್ಲಿ 3 ವರ್ಷಗಳ ಅನುಭವದೊಂದಿಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ. ನಿಮ್ಮ BCom BSc BBM ಯಾವುದಾಗಿದ್ರೂ ಕೂಡ ಆಗುತ್ತೆ. ಆದರೆ 3 ವರ್ಷಗಳ ಅನುಭವವನ್ನು ಕೇಳಿದರೆ ಅದರ ಜೊತೆಲಿ ಕಂಪ್ಯೂಟರ್ ಜ್ಞಾನ ಇರಲೇಬೇಕಾಗುತ್ತೆ. ಮುಂದಿನ ಹುದ್ದೆ ತಾಂತ್ರಿಕ ಅಧಿಕಾರಿ ಅಭಿಯಂತರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತಾಂತ್ರಿಕ ಅಧಿಕಾರಿ ಮೆಕ್ಯಾನಿಕಲ್ ಫಸ್ಟ್ ಮೆಕ್ಯಾನಿಕಲ್ ಪೋಸ್ಟ್ ಕೊಟ್ಟಿದೆ. ಇದು ಒಂದು ಹುದ್ದೆ ಇದೆ. ಇದರಲ್ಲಿ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BE ಮೆಕ್ಯಾನಿಕಲ್ ಪದವಿನ ಹೊಂದಿರಬೇಕಾಗುತ್ತೆ. BE ಮೆಕ್ಯಾನಿಕಲ್ ಆಗಿದ್ದರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇದ್ದೀರಾ. ಇದರ ವೇತನ ಶ್ರೇಣಿ 69,250 ರೂಪಾಯಿಂದ 1,34,200 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇದು ತಾಂತ್ರಿಕ ಅಧಿಕಾರಿ ಮೆಕ್ಯಾನಿಕಲ್ಗೆ ಒಂದು ಪೋಸ್ಟ್ ಇದೆ. ಅಂದರೆ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಪೋಸ್ಟ್ ಇದೆ. ಇದು ಗ್ರಾಮೀಣ ಹುದ್ದೆಗಿದೆ. ಇತರೆಗೆ ಸಾಮಾನ್ಯ ಗ್ರಾಮೀಣ ಪೋಸ್ಟ್ಗಿದೆ. ಓಕೆ, ನೆಕ್ಸ್ಟ್ ಪೋಸ್ಟ್ ತಾಂತ್ರಿಕ ಅಧಿಕಾರಿ ಅಭಿಯಂತರ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಒಂದು ಪೋಸ್ಟ್ ಇದೆ. ಇದು ಕೂಡ ಕ್ವಾಲಿಫಿಕೇಷನ್ ನೀವು ಸಿವಿಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ BEನ ಪದವಿ ಪಡೆದಿರಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ BE ಪದವಿನ ಪಡೆದಿರಬೇಕಾಗುತ್ತೆ. ಇದು ಕೂಡ ನೆನಪಿರಲಿ. ತಾಂತ್ರಿಕ ಅಧಿಕಾರಿ ಗುಣನಿಯಂತ್ರಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವರು ಕೂಡ ವೇತನ ಶ್ರೇಣಿ 69,250 ರೂಪಾಯಿಂದ 1,34,200 ರೂಪಾಯಿಗಳು. ಒಟ್ಟು 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದು ತಾಂತ್ರಿಕ ಅಧಿಕಾರಿ ಗುಣಮಟ್ಟ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಹುದ್ದೆ ಇದೆ. ಇಲ್ಲಿ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ MSc ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. MSc ಕೆಮಿಸ್ಟ್ರಿ ಆಗಿರಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ಜ್ಞಾನನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟ್ ತಾಂತ್ರಿಕ ಅಧಿಕಾರಿ ಮೈಕ್ರೋಬಯಾಲಜಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಪೋಸ್ಟ್ ಇದೆ.
ಇಲ್ಲಿ ಭಾರತದಲ್ಲಿ ಕಾರ್ಯನಿರತ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ MSc ಮೈಕ್ರೋಬಯಾಲಜಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ಮಾಣ ಜ್ಞಾನ ಹೊಂದಿರಬೇಕಾಗಿದೆ. ನೀವು MSc ಮೈಕ್ರೋಬಯಾಲಜಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಇದ್ದರೆ ನಿಮಗೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರುತ್ತೆ. ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಅಂತೇಳಿ ಈ ತಾಂತ್ರಿಕ ಅಧಿಕಾರಿನ ಎಷ್ಟು DT ಅಂತೇಳಿ ಕೊಡ್ತಿದ್ದಾರೆ. ಇವರು ವೇತನ ಶ್ರೇಣಿ 69,250 ರೂಪಾಯಿಂದ 1,34,200 ರೂಪಾಯಿವರೆಗೂ ಕೂಡ ಇವರು 14 ಪೋಸ್ಟ್ ಇದ್ದಾರೆ. ಇಲ್ಲಿ ಮೀಸಲಾತಿ ವರ್ಗೀಕರಣ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇದಕ್ಕೆ ಕ್ವಾಲಿಫಿಕೇಶನ್ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BTech ಡೈರಿ ಟೆಕ್ನಾಲಜಿಲಿ ನೀವು BTech ಪದವಿನ ಪಡೆದಿದ್ದಾರೆ. ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತೀರಾ. ಜೊತೆಗೆ ಕಂಪ್ಯೂಟರ್ ನಿರ್ಮಾಣ ಜ್ಞಾನ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಪೋಸ್ಟ್ ನೋಡ್ತೋಗೋಣ. ಕೆಮಿಸ್ಟ್ ದರ್ಜೆ 1 ಅಂತೇಳಿ ಕೆಮಿಸ್ಟ್ ಗ್ರೇಡ್ 1 ಪೋಸ್ಟ್ಗೆ ವೇತನ ಶ್ರೇಣಿ ಕೊಡ್ತಾ ಇದ್ದಾರೆ 54,175 ರೂಪಾಯಿಂದ 99,400 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. 4 ಹುದ್ದೆಗಳಿದ್ದಾವೆ. ಇದರಲ್ಲಿ ಕೆಮಿಸ್ಟ್ ದರ್ಜೆ 1 ಕೆಮಿಸ್ಟ್ರಿ ಅಂತಲೇ ಕೊಟ್ಟಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ನೋಡೋದಾದರೆ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ ಪಡೆದ BSc ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಡೈರಿ ಅಥವಾ ಆಹಾರ ಸಂಸ್ಕರಣಾ ಕೇಂದ್ರ ಘಟಕಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಜೊತೆಗೆ ಕಂಪಲ್ಸರಿ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ಎಲ್ಲಿ ಡೈರಿ ಅಥವಾ ಆಹಾರ ಸಂಸ್ಕರಣಾ ಘಟಕ ಅಂತ ಕೇಳಿದರೆ ಅಲ್ಲಿ 2 ವರ್ಷ ಏನು ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗುತ್ತೆ. ಓಕೆ, ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 2 ಹುದ್ದೆಗಳಿದ್ದಾವೆ. ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಡೈರಿ ಅಥವಾ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಹೊಂದಿರಬೇಕಾಗುತ್ತೆ. ಓಕೆ, 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಮೈಕ್ರೋಬಯಾಲಜಿಲಿ ನೀವು BSc ಪದವಿನ ಪಡೆದಿರಬೇಕಾಗುತ್ತೆ. ಓಕೆ, ಮುಂದಿನ ಪೋಸ್ಟ್ ವಿಸ್ತರಣಾಧಿಕಾರಿ ಅಂತೇಳಿ ಇದು ವೇತನ ಶ್ರೇಣಿ ನೋಡೋದಾದ್ರೆ 54,175 ರೂಪಾಯಿಂದ 99,400 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇಲ್ಲಿ ಹುದ್ದೆಗಳು 17 ಅಂತೇಳಿ. ಇದಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ ಅಂತೇಳಿ. ಈ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಹಾಕೋದಾದ್ರೆ ಡಿಗ್ರಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಇದು ಯಾವುದು ವಿಸ್ತರಣಾಧಿಕಾರಿ ದರ್ಜೆ 3 ಅಂತೇಳಿ. ಓಕೆ, ನೆಕ್ಸ್ಟ್ ಪೋಸ್ಟನ್ನು ನೋಡೋದಾದರೆ ಆಡಳಿತ ಸಹಾಯಕ ದರ್ಜೆ 2 ಅಂತೇಳಿ. ಇಲ್ಲಿ ವೇತನ ಶ್ರೇಣಿ 44,425 ರೂಪಾಯಿಂದ 83,700 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಒಟ್ಟು ಹುದ್ದೆಗಳು 17 ಹುದ್ದೆಗಳಿವೆ. ಇಲ್ಲಿ ಕ್ವಾಲಿಫಿಕೇಷನ್ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ಮಾಣ ಜ್ಞಾನ ಹೊಂದಿರಬೇಕಾಗಿದೆ. ಡಿಗ್ರಿ ಪಾಸ್ ಆಗಿರಬೇಕಾಗಿದೆ, ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕಾಗಿದೆ. ಓಕೆ, ಲೆಕ್ಕ ಸಹಾಯಕ ದರ್ಜೆ 2 ಒಟ್ಟು 12 ಹುದ್ದೆಗಳಿವೆ. ಇಲ್ಲಿ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BCom ಪದವಿಯೊಂದಿಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಈ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್. BCom ಆಗಿರಬೇಕಾಗುತ್ತೆ, ಟ್ಯಾಲಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. 12 ಪೋಸ್ಟ್ ಇವೆ, ನೀವು ಇದಕ್ಕೆ ಟ್ರೈ ಮಾಡ್ಬೋದು. ಓಕೆ, ಮಾರುಕಟ್ಟೆ ಸಹಾಯಕ ದರ್ಜೆ 2 ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 10 ಹುದ್ದೆಗಳಿವೆ. ಇಲ್ಲಿ ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ BBM BSc BCom ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಇಲ್ಲಿ ಮಾರುಕಟ್ಟೆ ಸಹಾಯಕ್ಕೆ BBM BSc BCom ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಂತೇಳಿ ಕೇಳ್ತಿದ್ದಾರೆ, ನೋಡ್ಕೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಪೋಸ್ಟ್ ಕೆಮಿಸ್ಟ್ ದರ್ಜೆ 2 ಅಂತೇಳಿ ಕೊಡ್ತಿದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳು 20 ಹುದ್ದೆಗಳಿದ್ದಾವೆ. ಇಲ್ಲಿ ಕೆಮಿಸ್ಟ್ ದರ್ಜೆ 2 ಕೆಮಿಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ವಿಷಯದಿಂದ ಪಡೆದ BSc ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯವಾಗಿ ವ್ಯಾಸಂಗ ಮಾಡಿದ್ರ ಜೊತೆಗೆ ಕಂಪ್ಯೂಟರ್ ನಿರ್ಮಾಣ ಜ್ಞಾನ ಹೊಂದಿರಬೇಕಾಗುತ್ತೆ. ಅಂದರೆ ನೀವು BSc ಕೆಮಿಸ್ಟ್ರಿ ಮಾಡಿರಬೇಕಾಗುತ್ತೆ, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಕೆಮಿಸ್ಟ್ ದರ್ಜೆ 2 ಮೈಕ್ರೋಬಯಾಲಜಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ BSc ಪದವಿಯಲ್ಲಿ ಮೈಕ್ರೋಬಯಾಲಜಿ ಹೊಂದಿರಬೇಕಾಗುತ್ತೆ. ಮೈಕ್ರೋಬಯಾಲಜಿ ವಿಷಯ ಹೊಂದಿರಬೇಕಾಗುತ್ತೆ, ಜೊತೆಗೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ. ಮೈಕ್ರೋಬಯಾಲಜಿ BSc ಆಗಿದ್ರೆ ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ಕಿರಿಯ ಸಿಸ್ಟಮ್ ಆಪರೇಟರ್ ಕೊಟ್ಟಿದ್ದಾರೆ. ಇದು ಕೂಡ ವೇತನ ಶ್ರೇಣಿ 44,425 ರೂಪಾಯಿಂದ 83,700 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಒಟ್ಟು 13 ಹುದ್ದೆಗಳಿದ್ದಾವೆ. ಇದರಲ್ಲಿ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಷಯದಿಂದ ಯಾವುದೇ ಪದವಿಯೊಂದಿಗೆ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಜೊತೆಗೆ 3 ವರ್ಷಗಳ ಅನುಭವ ಹೊಂದಿರಬೇಕಂತಲೂ ಕೂಡ ಕೊಡ್ತಾ ಇದ್ದಾರೆ. ಇದು ಕೂಡ ನೆನಪಲ್ಲಿ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ಲಿ 1 ವರ್ಷದ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ. 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಶೀಘ್ರ ಲಿಪಿಗಾರರು ಅಂತೇಳಿ. ಓಕೆ, ಇದು ಕೂಡ ವೇತನ ಶ್ರೇಣಿ 44,425 ರೂಪಾಯಿಂದ 83,700 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇದು 1 ಹುದ್ದೆ ಇದೆ. ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿಗೆ ಮೀಸಲಾತಿ ಇದೆ. ಭಾರತದಲ್ಲಿ ಕಾನೂನು ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯೊಂದಿಗೆ ಸೀನಿಯರ್ ಇಂಗ್ಲೀಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆ ಜ್ಞಾನ ಹೊಂದಿರಬೇಕಾಗುತ್ತೆ. ಅಂದರೆ ಟೈಪಿಂಗ್ ಸೀನಿಯರ್ ಆಗಿರಬೇಕಾಗುತ್ತೆ. ಅದ್ರ ಜೊತೆ ಕನ್ನಡ ಶಾರ್ಟ್ ಹ್ಯಾಂಡ್ ಆಗಿರಬೇಕಂದ್ರೂ ಕೂಡ ಕೊಟ್ಟಿದ್ದಾರೆ. ಶೀಘ್ರ ಲಿಪಿಗಾರರು ದರ್ಜೆ 2 ಹುದ್ದೆಗೆ. ಓಕೆ, ತಾಂತ್ರಿಕರು ಕಿರಿಯ ತಾಂತ್ರಿಕರು ಅಂತೇಳಿ ಇದು ವೇತನ ಶ್ರೇಣಿ 34,100 ರೂಪಾಯಿಂದ 67,600 ರೂಪಾಯಿವರೆಗೂ ಕೂಡ ಇದೆ. ಒಟ್ಟು ಹುದ್ದೆಗಳು 50 ಇದೆ. ಅದರಲ್ಲಿ ಡಿವೈಡ್ ಮಾಡಿದರೆ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಅಂತೇಳಿ 22 ಹುದ್ದೆಗಳಿವೆ. ಇದರಲ್ಲಿ SLC ಯೊಂದಿಗೆ ಇಲ್ಲಿ ನಾವು ITI ಸರ್ಟಿಫಿಕೇಟ್ ಆಗಿದ್ದರೆ, ಎಲೆಕ್ಟ್ರಿಕಲ್ ITI ಆಗಿದ್ದರೆ
ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಅದೇ ಥರ ಕಿರಿಯ ತಾಂತ್ರಿಕ ರೆಫ್ರಿಜರೇಷನ್ ಕೊಟ್ಟಿದ್ದಾರೆ. ಇದು 10 ಹುದ್ದೆಗಳು. ಇದು ಕೂಡ ಅಷ್ಟೇ SSLC ಯೊಂದಿಗೆ ಡೈರೆಕ್ಟರ್ ಆಫ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ರೆಫ್ರಿಜರೇಷನ್ ಟ್ರೇಡಲ್ಲಿ ITI ಹೊಂದಿರಬೇಕು ಅಂತೇಳಿ. ಓಕೆ, ITI ಆಗಿದ್ದರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಅದೇ ಥರ ಕಿರಿಯ ತಾಂತ್ರಿಕ ಬಾಯ್ಲರ್ ಅಟೆಂಡೆಂಟ್, ಇದು ಕೂಡ ಸೇಮ್ SSLC ಜೊತೆಗೆ ಇನ್ನು ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2ರ ಪ್ರಮಾಣ ಪತ್ರ ಪಡೆದಿರಬೇಕಂತೇಳಿ ಕೂಡ ಕೊಡ್ತಿದ್ದಾರೆ. ಓಕೆ, ಕಿರಿಯ ತಾಂತ್ರಿಕ ಫಿಟ್ಟರ್, ಇದು ಕೂಡ ಅಷ್ಟೇ SSLC ಜೊತೆಗೆ ಫಿಟ್ಟರಲ್ಲಿ ನೀವು ITI ಸರ್ಟಿಫಿಕೇಟ್ನ ಪಡೆದಿರಬೇಕಾಗುತ್ತೆ. ಕಿರಿಯ ತಾಂತ್ರಿಕ ವೆಲ್ಡರ್, ಇದು ಕೂಡ 2 ಹುದ್ದೆಗಳಿದ್ದಾವೆ. SSLC ಜೊತೆಗೆ ನೀವು ಇನ್ನು ITIಯಲ್ಲಿ ವೆಲ್ಡರ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಓಕೆ, ಈ ಥರ ಇಷ್ಟು ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ ಮಾಡ್ತಾರೆ. ಸೂಚನೆಗಳನ್ನ ಕೊಡ್ತಾ ಇದ್ದಾರೆ, ನೋಡ್ತಾ ಹೋಗ್ಬೋದು. ಸೂಚನೆಗಳು ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈಗ ಡಿವೈಡ್ ಆಗಿದೆ. ಪ್ರವರ್ಗ A B C ಅಂತ ಡಿವೈಡ್ ಆಗಿದೆ, ಅದು ಕೂಡ ನೋಡ್ತಾ ಹೋಗ್ಬೋದು. ಈ ಥರ ಅಂದರೆ E ಅಂದರೆ ಈ ಥರ ಅಂತೇಳಿ, ಅಂದರೆ ಮಹಿಳಾ, ಮಾಜಿ ಸೈನಿಕ, ಈ ಥರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಅದು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಇಲ್ಲಿ ವೆಬ್ಸೈಟ್ ವಿಳಾಸವನ್ನು ಕೊಡ್ತಾ ಇದ್ದಾರೆ, ನೋಡ್ತಾ ಹೋಗಿ. www.shimul.coop ಇಲ್ಲಿ ಅರ್ಜಿ ಲಭ್ಯವಿದೆ. ಅಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಒಂದೇ ನೋಂದಣಿ ಸಂಖ್ಯೆಯಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾಲಿಸಿ ಅರ್ಜಿ ಸಲ್ಲಿಸತಕ್ಕದ್ದು ಅಂತೇಳಿ. ಅಂದರೆ ನೀವು 3-4 ಪೋಸ್ಟಿಗೆ ಎಲಿಜಿಬಲ್ ಇದ್ದೀರಾ. ಎಕ್ಸಾಂಪಲ್, ನೀವು ಡಿಗ್ರಿ ಪಾಸ್ ಆಗಿದೆ, BSc ಆಗಿದೆ ಅಥವಾ MSc ಆಗಿದೆ, ನೀವು ಟೈಪಿಂಗ್ ಕೂಡ ಮಾಡ್ಕೊಂಡಿದ್ದೀರಾ, ಶಾರ್ಟ್ ಹ್ಯಾಂಡ್ ಮಾಡ್ಕೊಂಡು, ನೀವು ಶೀಘ್ರ ಲಿಪಿಗಾರರಿಗೂ ಅರ್ಹರಿದ್ದೀರಾ, ಮಾರುಕಟ್ಟೆ ಅಧಿಕಾರಿ ಕೂಡ ಅರ್ಹರಿದ್ದೀರಾ, ಅಥವಾ ಆಡಳಿತ ಸಹಾಯಕ ಕೂಡ ಅರ್ಹರಿದ್ದೀರಾ. ಇವೆಲ್ಲ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ರಿಜಿಸ್ಟ್ರೇಷನ್ ಒಂದ್ಸರಿ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಬೇರೆ ಅಪ್ಲಿಕೇಶನ್ ಹಾಕಿ ಒಂದು ರಿಜಿಸ್ಟರ್ ನಂಬರಲ್ಲೇ ಬರುತ್ತೆ. ಫೀಸ್ನ ಸಪ್ರೇಟಾಗಿ ಕಟ್ಟಬೇಕಾಗುತ್ತೆ. ಫೀಸ್ ಎಷ್ಟು ಅಂತೇಳಿ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಅರ್ಜಿಯನ್ನು ಖುದ್ದಾಗಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಕೂಡ ಕೊಡ್ತಿದ್ದಾರೆ. ನೋಡ್ತಾ ಹೋಗೋಣ. ಇಲ್ಲಿ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿ ಕಾಣುವಂತೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು ಅಂದರೆ ನಿಮ್ಮ ದಾಖಲೆಗಳೆಲ್ಲವೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿದೆ, ಅದು ಕೂಡ ನೆನಪಿರಲಿ. ಅರ್ಜಿ ಶುಲ್ಕ, ಇಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂದರೆ SC ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟರ್ಗೆ ಅರ್ಜಿ ಶುಲ್ಕ ₹500, ಬ್ಯಾಂಕ್ ಶುಲ್ಕ ಪ್ರತ್ಯೇಕ ಅಂದರೆ ಕೊಟ್ಟಿದ್ದಾರೆ. ₹500 ಅಪ್ಲಿಕೇಶನ್ ಫೀಸ್ ಇರುತ್ತೆ, ಜೊತೆಲಿ ಬ್ಯಾಂಕ್ ಚಾರ್ಜಸ್ ಅಂದರೆ ಅದು ಸಪ್ರೇಟ್ ಬರುತ್ತೆ. ಇತರೆ ವರ್ಗದ ಅಭ್ಯರ್ಥಿಗಳು ಅಂದರೆ SC, ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಬಿಟ್ಟು ಇತರೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹1,000 ಕೊಟ್ಟಿದ್ದಾರೆ, ಜೊತೆಗೆ ಬ್ಯಾಂಕ್ ಶುಲ್ಕ ಪ್ರತ್ಯೇಕ ಅಂತೇಳಿ. ಓಕೆ, ಈ ಥರ ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಿ ನಿಗದಿಪಡಿಸಿದ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ 14/12/2025 ಅಂತೇಳಿ. ಓಕೆ, ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾದ ದಿನಾಂಕ 14/11/2025ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಮತ್ತು ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ 14/12/2025. ಓಕೆ, ಈ ಥರ ಸಂಪೂರ್ಣವಾಗಿ ಡೀಟೇಲನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಾವು ಎಲ್ಲ ವೀಡಿಯೋದಲ್ಲಿ ಇದೆಲ್ಲ ಹೇಳ್ತಿದ್ದೀವಿ. ನಾವು ಈ ವಿಡಿಯೋ ನೋಡೋದ್ರ ಜೊತೆಗೆ ನೀವು ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿರುವ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಒಂದು ಸಾರಿ ಕ್ಲೀನಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಸಹಾಯವಾಣಿ ಸಂಖ್ಯೆನೂ ಕೂಡ ಕೊಟ್ಟಿದ್ದಾರೆ. ನಿಮಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ಹೆಲ್ಪ್ಲೈನ್ ನಂಬರ್ ಇದೆ ಇಲ್ಲಿ 9535165947. ಮತ್ತೊಂದು ನೋಡ್ಕೊಳ್ಳಿ 9535165947. ಓಕೆ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಓಕೆ, ನೇಮಕಾತಿ ಅನರ್ಹತೆಗಳು ಅಂತೇಳಿ ಕೂಡ ಕೊಡ್ತಿದ್ದಾರೆ. ನೀವು ಏನಾರ ಪ್ರಾಬ್ಲಮ್ ಇದೆ, ಅನರ್ಹತೆಗೆ ಏನೇನು ಇದನ್ನು ಕೂಡ ಕೊಡ್ತಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಕ್ವಾಲಿಫಿಕೇಷನ್ ಇದೆ ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಏಜನ್ನು ನೋಡ್ತಾ ಹೋದರೆ ಕನಿಷ್ಠ ವಯೋಮಿತಿ 18 ವರ್ಷ ಆಗಿರಬೇಕಾಗುತ್ತೆ. ಗರಿಷ್ಠ ವಯೋಮಿತಿ SC ST ಕ್ಯಾಟಗರಿ 1 ಅವರಿಗೆ 40 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ. ಇಲ್ಲಿ ಗರಿಷ್ಠ ವಯೋಮಿತಿ ಸಡಿಲಿಕೆ ನಂತರ 43 ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇವಾಗ 3 ವರ್ಷಗಳ ಸಡಿಲಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ 43 ವರ್ಷ ಇದೆ. ಪ್ರವರ್ಗ 2A 2B 3A 3Bಗೆ ಕನಿಷ್ಠ 18 ಗರಿಷ್ಠ 38, ಅಂದರೆ 3 ವರ್ಷ ಸಡಿಲಿಕೆ ಕೊಟ್ಟು 41 ವರ್ಷ ಅಂತೇಳಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ ಕನಿಷ್ಠ 18 ಗರಿಷ್ಠ 35, ಸಡಿಲಿಕೆ ನಂತರ ಗರಿಷ್ಠ ವಯೋಮಿತಿ 38. ಅಂದರೆ 3 ವರ್ಷಗಳ ನಾವು ನೇಮಕಾತಿ ಕೆಲವೊಂದು ಆಗಿಲ್ಲ, ಅದಕ್ಕೋಸ್ಕರ 3 ವರ್ಷಗಳ ಸಡಿಲಿಕೆ ಕೊಡ್ತಾರೆ. ಇದನ್ನು ಯೂಸ್ ಮಾಡಿಕೊಂಡು ಅಪಾಯಿಂಟ್ ಆಗ್ಬೋದಾಗುತ್ತೆ. ಓಕೆ, ಈ ಥರ ಎಲ್ಲದೂ ಕೂಡ ಕೊಡ್ತಿದ್ದಾರೆ. ಸಂಪೂರ್ಣ ಮಾಹಿತಿ ಇದೆ. ಮೀಸಲಾತಿಗಿದೆ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಮಹಿಳೆ, ಈ ಥರ ಅಂಗವಿಕಲ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಯೋಜನಾ ನಿರ್ದೇಶಕತೆ ಎಲ್ಲರೂ ಕೂಡ ಮೀಸಲಾತಿ ಇದೆ. ಆ ಮೀಸಲಾತಿ ಬಳಸ್ಕೊಂಡು ಕೂಡ ಅಪಾಯಿಂಟ್ ಆಗ್ಬೋದಾಗುತ್ತೆ. ಓಕೆ, ಈ ಥರ ಒಂದು ಒಳ್ಳೆ ಪೋಸ್ಟ್ ಕಾಲಾಗಿದೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಮಸ್ಯೆ ಹುದ್ದೆಗಳಿಗೆ ಸೂಚಿಸಿರುವ ವಿದ್ಯಾರ್ಥಿನ ಅಭ್ಯರ್ಥಿಗಳು ಹೊಂದಿರಲೇಬೇಕು ಅಂತೇಳಿ. ಅಂದರೆ ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆಯಲ್ಲ, ಆ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮದು ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಡಿಗ್ರಿ, ITI, SSC ಅಥವಾ ನಿಮ್ಮದು ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಎಲ್ಲ ಕೇಳಿದ್ರೆ ಅವೆಲ್ಲವೂ ಕೂಡ 14/12 ಅಂತ ಕೊನೆಯ ದಿನಾಂಕ ಕೇಳಿದ್ರೆ ಆ ಕೊನೆಯ ದಿನಾಂಕದೊಳಗೆ ಇರಬೇಕಾಗಿದೆ. ನೀವು ಓದ್ತಾ ಇದ್ದೀರಾ, ನೆಕ್ಸ್ಟ್ ರಿಸಲ್ಟ್ ಬರುತ್ತೆ, ಆಮೇಲೆ ಕೌಂಟ್ ಆಗುತ್ತೆ ಅಂತ ಅದು ಯಾವುದು ಕೂಡ ಇಲ್ಲ. ನೀವು ಕೊನೆಯ ದಿನಾಂಕಕ್ಕೆ ಅಲ್ಲಿ ನಿಮ್ಮದು ಎಲ್ಲ ಸರ್ಟಿಫಿಕೇಟ್ ಅಂದರೆ ರಿಸಲ್ಟ್ ರೆಡಿ ಇರಬೇಕಾಗುತ್ತೆ, ಅರ್ಹರಾಗಿರಬೇಕಾಗುತ್ತೆ.
ಓಕೆ, ಈ ಥರ ಆಯ್ಕೆ ವಿಧಾನದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ನೋಡ್ತಾ ಕರ್ನಾಟಕ ಸಹಕಾರಿ ಸಂಘಗಳು ನಿಯಮ 1960 ನಿಯಮ 18C ರಂತೆ ಪದವಿ ವಿದ್ಯಾರ್ಹತೆ ಹೊಂದಿದ ಹುದ್ದೆಗಳಿಗೆ ಪದವಿಗಿಂತ ಕಡಿಮೆ ವಿದ್ಯಾರ್ಹತೆ ಹೊಂದಿರಬೇಕಾದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಗಳನ್ನು 200 ಅಂಕಗಳಿಗೆ ನಿಗದಿಪಡಿಸಲಾಗುವುದು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರ ವಿಷಯಗಳಿಗೆ 50 ಅಂಕಗಳು, ಭಾರತ ಸಂವಿಧಾನ ವಿಷಯಕ್ಕಾಗಿ 25 ಅಂಕಗಳು ಮತ್ತು ಒಕ್ಕೂಟದ ಕಾರ್ಯಚಟುವಟಿಕೆಗಳು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು ಅಂತೇಳಿ. ಅಂದರೆ ಡಿಗ್ರಿಗಿಂತ ಕಡಿಮೆ ಇರೋ ಪೋಸ್ಟ್ಗಳಿಗೆ ಒಂದು ಎಕ್ಸಾಮ್ ಮಾಡ್ತಾರೆ, ಡಿಗ್ರಿಗಿಂತ ನೆಕ್ಸ್ಟ್ ಪೋಸ್ಟ್ಗಳಿಗೆ ಮತ್ತೊಂದು ಎಕ್ಸಾಮ್ ಮಾಡ್ತಾರೆ. ಅಂದರೆ ನೀವು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತೀರಾ ಆ ಪೋಸ್ಟಿಗೆ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಅದನ್ನು ಕೂಡ ನೆನಪಿಲ್ಲಿ 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಇಲ್ಲಿ ಕನ್ನಡಕ್ಕೆ 50 ಇದೆ, ಇಂಗ್ಲೀಷ್ ಭಾಷೆಗೆ 50 ಅಂಕಗಳಿದೆ, ಸಾಮಾನ್ಯ ಜನರಲ್ ನಾಲೆಜಿಗೆ 25 ಅಂಕಗಳಿವೆ, ಕೋಆಪರೇಟಿವ್ ವಿಷಯಕ್ಕೆ 50 ಅಂಕಗಳಿವೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 25 ಅಂಕಗಳಿದೆ, ಒಕ್ಕೂಟದ ಕಾರ್ಯಚಟುವಟಿಕೆ 25 ಅಂಕಗಳಿದೆ, ಒಟ್ಟು 200 ಅಂಕಗಳು. ಓಕೆ, ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆಯಲ್ಲಿ ಮೂಲ ಸಂಸ್ಥೆಗಳಿಂದ ಲಿಖಿತ ಪರೀಕ್ಷೆ ಮತ್ತು ಮೌಲ್ಯಮಾಪನ ನಡೆಸಲಾಗುತ್ತೆ. ಬಾಹ್ಯ ಮೂಲ ಸಂಸ್ಥೆಗಳಿಂದ ಇಲ್ಲಿ ಲಿಖಿತ ಪರೀಕ್ಷೆ ಮೌಲ್ಯಮಾಪನ ನಡೆಸ. ಅಂದರೆ ಶಿಮುಲ್ ಅವರೇ ಎಕ್ಸಾಮ್ ಮಾಡಿದ್ದಾರೆ, ಶಿಮುಲ್ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ, ಶಿಮುಲ್ ಅವರೇ ಎಕ್ಸಾಮ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಬಾಹ್ಯ ಮೂಲ ಹೊರಗಡೆಯಿಂದ ಅವರು ಎಕ್ಸಾಮ್ ನಡೆಸ್ತಾರೆ, ಅವರಿಗೂ ಕೂಡ ವ್ಯಾಲ್ಯೂಷನ್ ಮಾಡ್ತಾರೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಆಧಾರದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ 85% ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೆರಿಟ್ ಹಾಗೂ ಮೀಸಲಾತಿ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಅಂತೇಳಿ. ಅಂದರೆ ನೀವು ಟೋಟಲ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ದೀರೋ ಅದನ್ನು 85%ಗೆ ರೆಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ 15 ಮಾರ್ಕ್ಸಿಗೆ ನಿಮಗೆ ಇಂಟ್ರೂ ಮಾಡ್ತಾರೆ. ಗರಿಷ್ಠ ಮ್ಯಾಕ್ಸಿಮಮ್ 15 ಮಾರ್ಕ್ಸ್. ಲಿಖಿತ ಪರೀಕ್ಷೆ ಪ್ರವೇಶ ಪತ್ರ, ದಿನಾಂಕ, ಪರೀಕ್ಷೆ ಕಾಲಾವಧಿಯನ್ನು ಅಭ್ಯರ್ಥಿಗಳಿಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ SMS ಮೂಲಕ, ಇಮೇಲ್ ಮೂಲಕ ಮತ್ತು ಒಕ್ಕೂಟದ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಅಂದರೆ ರಿಟರ್ನ್ ಎಕ್ಸಾಮ್ ಯಾವಾಗಿರುತ್ತೆ, ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅವೆಲ್ಲವೂ ಕೂಡ ನಿಮಗೆ ಮೇಲ್ ಮಾಡ್ತಾರೆ ಮತ್ತು SMS ಮೂಲಕ ಕಳಿಸಿ ಅಂತೇಳಿ ಕೂಡ ಕೊಡ್ತಾರೆ. ಓಕೆ, ಎಕ್ಸಾಮ್ ಯಾವಾಗ ಅಂತೇಳಿ ಡೇಟು ನೆಕ್ಸ್ಟ್ ಗೊತ್ತಾಗುತ್ತೆ. ಅಂದರೆ ಮೂಲ ಪ್ರಮಾಣ ಪತ್ರಗಳು ಇರಬೇಕಾಗಿದೆ ಅಂತ ಕೊಟ್ಟಿದ್ರೆ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಮೂಲ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಓಕೆ, ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡೋದು ಹೇಗೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಓದ್ಕೊಳ್ಳಿ. ಓಕೆ, ಈ ಥರ ಭಾವಚಿತ್ರ ಹೇಗಿರಬೇಕಾದ ಕೂಡ ಕೊಟ್ಟಿದ್ದಾರೆ. ಓಕೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಒಂದು PDF ಇದರಲ್ಲಿದೆ. ನೀವು ಈ PDF ಈ ವಿಡಿಯೋ ಜೊತೆಗೆ ನಾವು ಮುಂಚೆನೇ ಹೇಳಿದಂಗೆ ನೀವು ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ shimul.cov ಅಂತೇಳಿ ನಾವು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವ ಒಂದು PDF ಡೌನ್ಲೋಡ್ ಮಾಡ್ಕೊಂಡು ನೋಟಿಫಿಕೇಷನ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಆ ನೋಟಿಫಿಕೇಷನ್ ಕ್ಲೀನಾಗಿ ಓದಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಶಿಮುಲಿಂದ ಅಂದರೆ ಶಿವಮೊಗ್ಗ ಡೈರಿಯಿಂದ ಒಂದು ಒಳ್ಳೆ ಪೋಸ್ಟ್ ಕಾಲಾಗಿದೆ, ಸಾಕಷ್ಟು ಪೋಸ್ಟ್ ಕಾಲಾಗಿದ್ದಾವೆ. ಆ ಎಲ್ಲ ಪೋಸ್ಟ್ಗಳಿಗೂ ಸೆಲೆಕ್ಷನ್ ಆಗಬೇಕಂದ್ರೆ ನೀವು ಸೀರಿಯಸ್ಸಾಗಿ ಓದಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಆ ಎಕ್ಸಾಮ್ಗೆ ಓದಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.